ಅಲ್ಲಿ ರೈತರು ಬೆಳೆದ ಬೆಳೆಗಳನ್ನು ರಾಶಿ ಮಾಡಲಾಗಿತ್ತು. ಬಳೆಗಾರ ಬಂದು ಬಳೆ ತೊಡಿಸುತ್ತಿದ್ದರೆ ಕೆಲವರು ಬೀಸುಕಲ್ಲು ಒನಕೆ ಹಿಡಿದು ಕೆಲಸ ಮಾಡುತ್ತಿದ್ದರು. ಮತ್ತೆ ಕೆಲವರು ಮರಗಳಲ್ಲಿ ದವಸ ಧಾನ್ಯ ಹಸನು ಮಾಡುತ್ತಿದ್ದು ಅಡುಗೆ ತಯಾರಿ ನಡೆಸುತ್ತಿದ್ದರೆ ಶಾವಿಗೆ ಮಣಿಯ ಮೇಲೆ ಕುಳಿತು ಶಾವಿಗೆ ಹುಸಿಯುತ್ತಿದ್ದು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿತ್ತು. ಇದೆಲ್ಲ ಕಂಡು ಬಂದಿದ್ದು ಯಾವುದೇ ಹಳ್ಳಿಯಲ್ಲಿ ಅಲ್ಲ, ಖಾಸಗಿ ಶಾಲೆಯೊಂದರಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮದ ಝಲಕ್ಗಳಿವು. ಹಾಗಿದ್ದರೆ ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಸಂಕ್ರಾಂತಿ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ವಿದ್ಯಾರ್ಥಿಗಳು. ದಾವಣಗೆರೆಯ ಮಯೂರ ಗ್ಲೋಬಲ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ. ಸಂಕ್ರಾಂತಿ ನವರಾತ್ರಿ ಎಲ್ಲಾನು ಕೂಡಿ ಬಂದೈತೋ. ಹಳ್ಳಿ ಸೊಗಡಿನ ವೇಷಭೂಷಣ ತೊಟ್ಟು ಕಂಗೊಳಿಸಿದ ವಿದ್ಯಾರ್ಥಿಗಳು. ತಳಿರು ತೋರಣಗಳಿಂದ ಸಿಂಗಾರಗೊಂಡಿರುವ ಶಾಲೆ, ಶಾಲೆಯ ಮುಂಭಾಗದ ಗೋಪೂಜೆ, ದವಸ ಧಾನ್ಯಗಳ ರಾಶಿಗೆ ಪೂಜೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು, ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಶಾಮನೂರು ಬಳಿ ಇರುವ ಮಯೂರ ಗ್ಲೋಬಲ್ ಸ್ಕೂಲ್ನಲ್ಲಿ. ಹೌದು, ಮಯೂರ ಗ್ಲೋಬಲ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಧುನಿಕತೆ ಬೆಳೆದಂತೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಕಣ್ಮರೆಯಾಗುತ್ತಿದ್ದು ಅದನ್ನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸಂಭ್ರಮವನ್ನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಇಡೀ ಶಾಲೆಯಲ್ಲಿ ಹಳ್ಳಿಯ ವಾತಾವರಣ ಸೃಷ್ಟಿಯಾಗಿತ್ತಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಆಚರಿಸುತ್ತಾರೆ ಎಂಬುದನ್ನ ಮಕ್ಕಳಿಗೆ ತಿಳಿಸುವ ಕೆಲಸ ಮಾಡಲಾಯಿತು. ಸಂಕ್ರಾಂತಿ ಹಬ್ಬವನ್ನ ಪಠ್ಯ ಪುಸ್ತಕದ ಪಾಠವಲ್ಲ, ಬದುಕಿನ ಅನುಭವವಾಗಿ ಮಕ್ಕಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶಾಲೆಯ ಆವರಣವನ್ನೇ ಹಳ್ಳಿಯ ವಾತಾವರಣದಂತೆ ರೂಪಿಸಲಾಗಿತ್ತು. ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ. ಇದನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಈ ಹಬ್ಬವನ್ನು ಹಳ್ಳಿಗಳಲ್ಲಿ ಹೇಗೆ ಆಚರಣೆ ಮಾಡ್ತಾರೆ, ಗ್ರಾಮೀಣ ಸೊಗಡಿನ ಹಬ್ಬವನ್ನು ಹೇಗೆ ಅವ್ರ ಸಂಸ್ಕೃತಿಯನ್ನು ಮಿಳಿತಗೊಳಿಸಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಳ್ಳಿನಲ್ಲಿ ಹೇಗೆ ಆ ಸಂಭ್ರಮವನ್ನು ಸೃಷ್ಟಿ ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಅದೇ ಎಲ್ಲ ರೀತಿಯ ಪ್ರತಿಯೊಂದನ್ನು ಕೂಡ ಇಲ್ಲಿ ಮರುಸೃಷ್ಟಿ ಮಾಡಿ ರಾಶಿ ಹಾಕಿ ಬೀಸೋದು, ಕುಟ್ಟೋದು, ಮರಗಳಲ್ಲಿ ಧಾನ್ಯವನ್ನು ಕೇರೋದು, ಬಳೆಗಳನ್ನು ತೋರಿಸ್ತಕ್ಕಂಥದ್ದು, ಎತ್ತಿನ ಬಂಡಿ, ಗಾಳಿಪಟ ಆರಿಸೋದು, ಹಸುಗಳನ್ನು ಪೂಜೆ ಮಾಡೋದು. ಸೊ ಇವೆಲ್ಲವನ್ನೂ ಕೂಡ ಇಟ್ಟು ಮಕ್ಕಳಿಗೆ ಸಂಕ್ರಾಂತಿ ಅಂದರೆ ಹೀಗೇನೆ ಅಂತಂದೇಳಿ ಒಂದು ಕಲ್ಪನೆ ಅವ್ರ ಮನಸ್ಸಲ್ಲಿ ಬರಬೇಕು. ಇಲ್ಲ ಸಂಕ್ರಾಂತಿ ಅಂತ ಕಿಣ ಬರೀ ಎಳ್ಳು ಬೆಲ್ಲ ತಿನ್ನೋದು ಅಷ್ಟೇ ಹಬ್ಬ ಅಲ್ಲ, ಅದ್ರ ಮಹತ್ವ ಏನು, ಎಳ್ಳು ಯಾಕೆ ತಿನ್ನಬೇಕು, ಬೆಲ್ಲ ಯಾಕೆ ತಿನ್ನಬೇಕು, ಅವನ್ನ ವೈಜ್ಞಾನಿಕವಾಗಿ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಲೆಯಲ್ಲಿ ನಾವು ನಿರಂತರ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮಕ್ಕಳಿಗೆ ಹಬ್ಬಗಳ ಒಂದು ಕಲ್ಪನೆಯೇ ಇಲ್ಲ, ಪರಿಚಯನೇ ಇಲ್ಲ. ಹಬ್ಬಗಳು ಅಂತಂತ ಹೇಳಿದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಸ್ವೀಟ್ ತಿನ್ನೋದು ಅಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜಕ್ಕೂ ಆ ಹಬ್ಬದ ಹಿನ್ನೆಲೆ ಏನು, ಅದರ ಪರಂಪರೆ ಏನು, ಅದರ ಮಹತ್ವಗಳೇನು ಅಂತಕ್ಕಂಥದ್ದನ್ನು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಈಗ ನಾವು ತಿಳಿಸಿಕೊಟ್ರೆ ಖಂಡಿತ ಮುಂದೆ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಹಳ್ಳಿಯ ಒಂದು ಕಂಪ್ಲೀಟ್ ಚಿತ್ರಣವನ್ನೇ ನಾವಿಲ್ಲಿ ನಮ್ಮ ಶಾಲೆಯಲ್ಲಿ ಮರುಸೃಷ್ಟಿ ಮಾಡಿದ್ದೀವಿ. ಆ ಎಲ್ಲ ಕಾರಣಕ್ಕೋಸ್ಕರ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಇವತ್ತು ಸಂಕ್ರಾಂತಿ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಸಂಭ್ರಮವನ್ನು ನಾವಿಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಹೌದು, ಸಿಟಿ ಭಾಗದಲ್ಲಿ ಸಂಕ್ರಾಂತಿ ಅಂದರೆ ಖಂಡಿತ ಏನೂ ಯಾರಿಗೂ ಗೊತ್ತಿಲ್ಲ. ಸಂಕ್ರಾಂತಿ ಅಂದರೆ ಏನಪ್ಪ ಅಂದರೆ ಎಳ್ಳು ಬೆಲ್ಲ ಕಬ್ಬಿನ ಜಲ್ಲೆ ಕೊಟ್ಬಿಟ್ಟು ಕೈ ಮುಗಿದ್ಬಿಡ್ತಾರೆ, ಒಳ್ಳೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಅಷ್ಟೇ ಅಂದ್ಬಿಡ್ತಾರೆ.
ಒಳ್ಳೆ ಮಾತಾಡೋಣ ಅನ್ನೋ ಉದ್ದೇಶ ಏನು ಅಂದರೆ ಮತ್ತೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೊಡೆಯುವಂಥದ್ದು. ನಾವು ಒಳ್ಳೆ ಮಾತಾಡಿದರೆ ಅವರು ಒಳ್ಳೆ ಮಾತಾಡ್ತಾರೆ. ಹಂಗಾಗಿ ಪರಸ್ಪರ ಒಳ್ಳೆಯ ಮಾತುಗಳನ್ನು ಆಡ್ತಾ ಒಂದು ಸೌಹಾರ್ದ ರೀತಿಯಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ ಹಬ್ಬದ ಒಂದು ವೈಶಿಷ್ಟ್ಯ. ಹಂಗಾಗಿ ಹಳ್ಳಿಗೆ ಹೋಗಿ ನಮ್ಮ ಮಕ್ಕಳು ನೋಡೋಕ್ಕಾಗಲ್ಲ, ಸಿಟಿಯಿಂದ ಬೆಳೆದಿರತಕ್ಕಂಥವ್ರು ಸಂಕ್ರಾಂತಿ ಅಂದರೆ ಏನು, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಇಲ್ಲೇ ನಮ್ಮ ಶಾಲೆಯಲ್ಲಿ ಮರುಸೃಷ್ಟಿ ಮಾಡಿ ಮಕ್ಕಳಿಗೆ ತೋರಿಸಿದ್ದೀವಿ. ಶಾಲೆಯ ಆವರಣದಲ್ಲಿ ದವಸ ಧಾನ್ಯಗಳನ್ನ ರಾಶಿ ಹಾಕಿತ್ತಲ್ಲದೆ ಶಾಲೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿದ್ದು ಬಣ್ಣ ಬಣ್ಣದ ರಂಗೋಲಿ ಹಾಕಲಾಗಿತ್ತು. ಹಳ್ಳಿಯ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಕ್ಕಳು ಬೀಸೋ ಕಲ್ಲು, ಒನಕೆ ಮರಗಳನ್ನ ಹಿಡಿದು ದವಸ ಧಾನ್ಯಗಳನ್ನ ಹಸನು ಮಾಡುತ್ತಿದ್ದರೆ, ಶಾವಿಗೆ ಮಣಿಯಲ್ಲಿ ಮಕ್ಕಳು ಶಾವಿಗೆ ಹೊಸೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಬಳೆಗಾರ ಮನೆಗೆ ಬಂದು ಬಳೆ ತೊಡಿಸುತ್ತಿದ್ದು, ರೈತರು ಎತ್ತುಗಳೊಂದಿಗೆ ಒಡನಾಟವನ್ನ ಮಕ್ಕಳು ಪರಿಚಯಿಸಿದರು. ಅಷ್ಟೇ ಅಲ್ಲದೆ ಎಳ್ಳು ಬೆಲ್ಲ ಹಂಚಿದ ವಿದ್ಯಾರ್ಥಿಗಳು ಪೊಂಗಲ್ಲು, ರೋಟಿ ಸೇರಿದಂತೆ ಅಡಿಗೆ ತಯಾರಿ, ದವಸ ಧಾನ್ಯಗಳ ಪೂಜೆ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದರಲ್ಲದೆ ಸಂಕ್ರಾಂತಿ ಹಬ್ಬ ಅರ್ಥ ಹಾಗೂ ಮಹತ್ವವನ್ನ ತಿಳಿದುಕೊಂಡರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯದ ಮಹತ್ವ ತಿಳಿದುಕೊಂಡು ಸಖತ್ ಎಂಜಾಯ್ ಮಾಡಿದ್ರು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ಸಲ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದು ನಮಗೆ ತುಂಬ ಸಂತೋಷವಾದ ವಿಷಯ. ಯಾಕೆಂದರೆ ಈಗ ಎಲ್ಲರೂ ಹೇಳಿದ ಹಾಗೆ ನಮ್ಮ ಮಕ್ಕಳಿಗೆ ಯಾವುದೇ ಅಂದರೆ ಸಿಟಿಯಲ್ಲಿರೋ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ರೈತರ ಆಚರಣೆಗಳು ಏನಿದೆ, ಅವರು ಎಷ್ಟು ಕಷ್ಟಪಡ್ತಾರೆ ಅದೇನು ಗೊತ್ತಾಗಲ್ಲ. ಅದೇ ಉದ್ದೇಶ ಸಲುವಾಗಿ ನಾವು ಈ ಆಚರಣೆಯನ್ನು ತಂದಿರೋದು. ಜೊತೆಗೆ ಇದು ನಮ್ಮ ಶಾಲೆಯಲ್ಲಿ ಸಂಸ್ಕೃತಿ ಮತ್ತು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂಥ ಶಾಲೆ ಆಗಿರೋದಕ್ಕೆ ಇದನ್ನು ನಾವು ಆಚರಣೆ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬವನ್ನು ಹೀಗೆ ಆಚರಣೆ ಮಾಡ್ತೀವಿ. ನಾವು ಒಂದು 15 ದಿವಸ ಮಾಡಿದ್ದೀವಿ. ಎಲ್ಲರೂ ಕೈ ಜೋಡಿಸಿದ್ದಾರೆ ಅದಕ್ಕೆ. ಅದ್ರ ಜೊತೆಗೆ ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದನೇ. ನೀವು ನೋಡಿದ ಪ್ರಕಾರ ತುಂಬ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ದಾರೆ. ಅಂದರೆ ಇದು ಬರೀ ಮಕ್ಕಳದು ಪೇರೆಂಟ್ಸದು, ಟೀಚರ್ಸು ಎಲ್ಲ ಇದು ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಇದು 1 ದಿನ 2 ದಿನದಲ್ಲಿ ನಡೆದಿರೋದು ಶ್ರಮ ಅಲ್ಲ. ಇದು ತುಂಬ ದಿನದಿಂದ, ಅಂದರೆ ಈ ಹಳ್ಳಿ ವಾತಾವರಣದಲ್ಲಿ ಸೃಷ್ಟಿ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಸೊ ನಾವು ಕೂಡ ಸಿಟಿಯಲ್ಲಿ ಬೆಳೆದ್ರಿಂದ ಇದ್ರ ಬಗ್ಗೆ ನಮಗೂ ಕೂಡ ಅಷ್ಟು ಮಾಹಿತಿ ಇರಲ್ಲ. ಯಾಕಂದರೆ ಎಲ್ಲ ಇಲೆಕ್ಟ್ರಾನಿಕ್, ಯಾವುದೂ ಕೂಡ ಎಷ್ಟು ಶ್ರಮ ಇರುತ್ತೆ ರೈತರಿಗೆ ಅದೆಲ್ಲ ಗೊತ್ತಾಗಲ್ಲ. ಆಮೇಲೆ ಹಳ್ಳಿ ವಾತಾವರಣ ನೋಡಬೇಕಂದ್ರೆ ನಾವು ರಾಕ್ ಗಾರ್ಡನ್ ಅಲ್ಲಿ ಹೋಗಿ ನೋಡಬೇಕು. ಬಟ್ ಇವತ್ತು ಆ ಥರದ್ದಲ್ಲ. ಇಲ್ಲೇ ಒಂದು ಹಳ್ಳಿನೇ ನೋಡ್ತಾ ಇದ್ದೀವಿ. ಇದನ್ನು ಮತ್ತೆ ನಾವು ವಾಪಸ್ ಮತ್ತೆ ಹಿಂಗೆ ಇರಬೇಕು ಅಂತಲೇ ಅನಿಸ್ತಿದೆ ಹೊರತು ಲೈಕ್ ಮತ್ತೆ ಸಿಟಿ ಲೈಫ್ ಬೇಡ, ಮತ್ತೊಂದು ಸರಿ ಹಳ್ಳಿ ಲೈಫ್ ಬಂದರೆ ಚೆನ್ನಾಗಿರತ್ತಲ್ಲ. ಎಸ್ಪೆಷಲಿ ಈಗ ನೋಡ್ರಿ, ಹಳ್ಳಿಯಲ್ಲಿ ಕೆಲವೊಂದು ಮನೆಯಲ್ಲಿ ಕೂಡ ಈಗ ಮಿಕ್ಸರ್ ಇದೆ. ಬಟ್ ಇದು ಬೀಸೋ ಕಲ್ಲೆಲ್ಲ ಹಿಟ್ಟೆಲ್ಲ ರೆಡಿ ಮಾಡೋದು ಆ ಥರ ನೋಡಿದರೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವಾ. ಕುತ್ಕೊಂಡು ಊಟ ಮಾಡೋದು, ಕುತ್ಕೊಂಡು ಅಡುಗೆ ಮಾಡೋದು, ಆ ಥರದ್ದು. ಅದಕ್ಕೆ ಹೇಳೋದು ಆ ಥರ ಜನ ಎಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಅಂತ ಹೇಳಿ ಅದನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಇದನ್ನು ಎಕ್ಸಿಬಿಟ್ ಮಾಡಿಬಿಟ್ಟು ತೋರಿಸಿದ್ರು. ವಿಲೇಜ್ ಲೈಫ್ ಸಿಟಿ ಲೈಫ್ಗಿಂತ ಎಷ್ಟು ಸುಂದರವಾಗಿ, ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳಿ. ಇವತ್ತು ನಾವು ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಿದ್ದೀವಿ. ಈ ಥರ ಸೆಲೆಬ್ರೇಷನ್ ಎಲ್ಲ ಬರೀ ಹಳ್ಳಿಯಲ್ಲಿ ನೋಡಿರ್ತೀವಿ. ಸಿಟಿಯಲ್ಲಿ ಬಂದು ಬೇರೆ ಸ್ಕೂಲಲ್ಲೆಲ್ಲ ನೋಡಿದರೂ ಕೂಡ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದರೂ ಅದು ಏನು ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಅಷ್ಟು ಸೆಲೆಬ್ರೇಟ್ ಮಾಡಿರೋ. ಬಟ್ ನಮ್ಮ ಸ್ಕೂಲಲ್ಲಿ ಆ ಥರ ಎಲ್ಲ ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ವರ್ಷದ ಮೊದಲನೇ ಹಬ್ಬದಲ್ಲಿ ಗಾಳಿಪಟ ಎಷ್ಟು ಮೇಲಕ್ಕೆ ಹಾರುತ್ತೋ ಅಷ್ಟು ಮೇಲಕ್ಕೆ ನಮ್ಮ ಕನಸುಗಳೆಲ್ಲ ಹಾರಲಿ ಅನ್ನೋಕ್ಕೋಸ್ಕರ ಈ ಹಬ್ಬ ಮಾಡ್ತೀವಿ. ಅದೇ ರೀತಿ ಹಳ್ಳಿಯಲ್ಲಿ ಯಾವ್ಯಾವ ಥರ ಸುಗ್ಗಿ ಬೆಳೆಸ್ತೀವಿ, ರಾಶಿ ಪೂಜೆ ಮಾಡ್ತೀವಿ, ಎಲ್ಲ ಥರ ನಮ್ಮ ಸ್ಕೂಲಲ್ಲೂ ಮಾಡ್ತಿದ್ದೀವಿ. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ನಾನು ನೋಡಿರೋ ಪ್ರಕಾರ ಈ ಥರ ಸೆಲೆಬ್ರೇಷನ್ಸು ಯಾವ ಸ್ಕೂಲಲ್ಲೂ ನೋಡಿಲ್ಲ ಅಂದ್ಕೋತೀನಿ. ಸುಮ್ಮನೆ ಸಿಂಪಲ್ಲಾಗಿ ಏನಾದ್ರು ಸೆಲೆಬ್ರೇಷನ್ ಮಾಡಿ ಫೆಸ್ಟಿವಲ್ ಥರ ಬಿಟ್ಬಿಡ್ತಾರೆ. ಬಟ್ ಕಂಪ್ಲೀಟ್ ನಮ್ಮ ಸ್ಕೂಲಲ್ಲಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಮಕ್ಕಳು. ಆ್ಯಕ್ಚುಲಿ ಪ್ರತಿಯೊಂದೂ ಅವರೇ ಕ್ರಿಯೇಟ್ ಮಾಡಿ ರೆಡಿ ಮಾಡಿಕೊಂಡು ಬಂದಿದ್ದಾರೆ ಸರ್. ಅದಕ್ಕೆ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಐಡಿಯಾಸ್ ಎಲ್ಲ ಕೊಟ್ಟು. ಹಂಗಾಗಿ ಸುಗ್ಗಿದು ತುಂಬ ಚೆನ್ನಾಗೇ ಮೂಡ್ ಬಂದಿದೆ ಇವತ್ತು. ಅದಕ್ಕೆ ಖುಷಿ ಆಗ್ತಿದೆ ಸರ್ ತುಂಬ.
ಏನು ಉದ್ದೇಶ ಅಂದರೆ ಮಕ್ಕಳಿಗೆ ಸರ್ ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಅಂದರೆ ಸಿಟಿಲೆಲ್ಲ ಈ ಥರ ಹಳ್ಳಿ ವಾತಾವರಣ ಎಲ್ಲೂ ಇಲ್ಲ. ಮಕ್ಕಳು ತುಂಬ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸುಗ್ಗಿದು ರೈತರು ಬೆಳೀತಿರೋ ಬೆಳೆಗಳ್ದು ಕಷ್ಟ ಅದೆಲ್ಲ ಗೊತ್ತಾಗಲಿ ಅಂತ ಮಕ್ಕಳಿಗೆ. ಕೆಲವೊಂದು ಮಕ್ಕಳಿಗೆ ಭತ್ತ ಹೇಗೆ ಬರುತ್ತೆ, ಅವ್ರ ಬೆಳೆಗಳು ಹೇಗೆ ಬೆಳಿತೀವಿ ಅಂತಲೇ ಗೊತ್ತಿರಲ್ಲ. ಅದು ಕಾನ್ಸೆಪ್ಟ್ಸ್ ಎಲ್ಲ ಅವ್ರಿಗೆ ಗೊತ್ತಾಗಲಿ ಅಂತಲೇ ನಾವು ಈ ಕಾನ್ಸೆಪ್ಟ್ನ ತೊಗೊಂಡಿದ್ದು, ಇನಿಷಿಯೇಷನ್ ತೊಗೊಂಡು ಮಾಡಿದ್ದು ಸರ್. ಒಟ್ಟಿನಲ್ಲಿ ಮಯೂರ ಗ್ಲೋಬಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ಹಳ್ಳಿಯ ಬದುಕಿನ ಸೊಗಡನ್ನ ಮಕ್ಕಳ ಮನಸ್ಸಿನಲ್ಲಿ ತುಂಬುವಲ್ಲಿ ಯಶಸ್ವಿಯಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶಿಂ ಒಂದ್ ಕಡ ನ್ಯೂಸ್ ದಾವಣಗೆರೆ.